ಎಕನಾಮಿಕಲ್ ಅಂದರೆ ಅದು ಮತ್ತು ಪೊಲಿಟಿಕಲ್ ಎಕನಾಮಿಕಲ್ ಒಂದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 258 ಅಂಡ್ 280 ಸಂಪೂರ್ಣವಾಗಿ ಅವರು ನಿರ್ಲಕ್ಷ್ಯ ಮಾಡಿದರು. ಹೀಗಾಗಿ ಇದು ಟೋಟಲಿ ಯಾವ ಜನ ದೇಶದಲ್ಲಿ ಸುಮಾರು 12 ಕೋಟಿಗೂ ಹೆಚ್ಚು ಜನ ಇದನ್ನು ನಂಬ್ಕೊಂಡಿದ್ದಾರೆ. ಅದರಲ್ಲಿ 17% SC, 11% STಗಳಿದ್ದಾರೆ. ಇದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಚಪ್ಪಾಳೆ ಹೊಡೀರಿ, ಜಾಗಟೆ ಬಡೀರಿ, ಆಮೇಲೆ ಜ್ಯೋತಿ ಬೆಳಗಿಸಿ ಆ ಥರ ಹೇಳಿದರು. ಅದು ವೈಜ್ಞಾನಿಕವಾಗಿ ಯಾವ ಥರ ನಮ್ಮ ದೇಶಕ್ಕೆ ಕೊಂಡೊಯ್ತಿದ್ರು ಅಂತ ಎಕ್ಸಾಂಪಲ್. ಆದರೆ ಈ ಒಂದು ನರೇಗಾ ಇದೆಯಲ್ಲ, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ, 19 ಕೋಟಿ ಜನರಿಗೆ ಊಟ ಕೊಡಿಸ್ತು ಕೋವಿಡ್ ಸಮಯದಲ್ಲಿ, 19 crores. ಅದರಲ್ಲಿ 53% ಮಹಿಳೆಯರೇ ಇದ್ದಾರೆ. 53% ಮಹಿಳೆಯರಿದ್ದಾರೆ. ಕರ್ನಾಟಕದಲ್ಲಿ 71 ಲಕ್ಷ ಜನ ಉದ್ಯೋಗ ಭರವಸೆನ ನಂಬ್ಕೊಂಡಿದ್ದಾರೆ. ಅದು SC, ST, ಬ್ಯಾಕ್ವರ್ಡ್ ಮೈನಾರಿಟಿ ಜನಗಳು. ಸೊ ಇವರು ದುಡಿಯೋ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಅವರ ಹೊಟ್ಟೆ ಮೇಲೆ ರೈಟ್ ಟು ವರ್ಕ್ ಅಂಡ್ ರೈಟ್ ಟು ಲಿವ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸರ್, ಈಗ ಅವ್ರು ಹೇಳ್ತಾ ಇರೋದೇನು, ನಾವು ಗಾಂಧೀಜಿ ಹೆಸರು ಉಳಿಸೋ ಕೆಲಸ ನಾವು ಮಾಡ್ತಾ ಇರೋದು, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ವ್ಯಾಪಕವಾಗಿ. ಈಗ ಏನು ಹೇಳಿದ್ನಪ್ಪ ನಾನು, ಅವ್ರು ಎಷ್ಟು ವರ್ಷ ಇದ್ರು ಅಧಿಕಾರದಲ್ಲಿ? ನಾವಿದ್ದಾಗ ಓಂಬಡ್ಸ್ಮನ್ ಮಾಡಿಲ್ವಾ, ಸೋಷಿಯಲ್ ಆಡಿಟಿಂಗ್ ಮಾಡಿಲ್ವಾ? ಇವ್ನ ಪ್ರಿವೆಂಟ್ ಮಾಡೋಕ್ಕೆ ಅದು ಮಾಡಿರೋದು. ಅದು ನೋಡಿ ನೀವು ಅದೆಲ್ಲ ನಾನು ಹೇಳೋದ್ನಲ್ಲ. ನಾನು ಜೈನ್ ಇದ್ರಲ್ಲ, ಪ್ಲಾನಿಂಗ್ ಕಮಿಷನ್ ಮೆಂಬರು, ದೇವಕಿ ಜೈನ್ ಇದ್ರು, ಅವ್ರ ಹಸ್ಬೆಂಡ್ ಇಬ್ಬರು ಪ್ಲಾನಿಂಗ್ ಕಮಿಷನ್ ಮೆಂಬರು. ನಾನು RDP ಮೇಲೆ ಅವ್ರ ಮನೆಗೆ ಹೋಗಿ, ಸದಾಶಿವನಗರದಲ್ಲಿದೆ, ಮನೆಗೆ ಹೋಗಿ ಹೆಂಗೆ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತೇಳಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಓಂಬಡ್ಸ್ಮನ್ ಮಾಡಿದೆ, ಸೋಷಿಯಲ್ ಆಡಿಟಿಂಗ್ ಮಾಡಿದೆ ನಮ್ಮ ಸರ್ಕಾರ ಇದ್ದಾಗ. ಸೊ ಈ ಥರ ಎಲ್ಲ ಸುಮ್ಮನೆ ಸಬೂಬು ಹೇಳ್ಕೊಂಡು ಡಿಪೆಂಡ್ ಮಾಡ್ಕೊಂಡು ಈಗ ಅವರು ಏನು ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು? ಆಮೇಲೆ ಪೀಕ್ ಅಗ್ರಿಕಲ್ಚರ್ ಕಾರ್ಯದಲ್ಲಿ 60 ದಿನ ಕೊಡಂಗಿಲ್ಲ ಇವ್ರ ಇದರಲ್ಲಿ. ಬಟ್ ಆವಾಗ ಎಲ್ಲ ಕಾಲದಲ್ಲೂ ಸಿಗ್ಬೇಕು ಅವ್ರಿಗೆ ಕೆಲಸ. ಅಂದ್ರೆ ಇವ್ರಿಗೆ ಒತ್ತಡ ಹಾಕೋದು, ಇವರು ಬೇರೆಯವ್ರು ದುಡಿಯೋರ್ ಮೇಲೆ ದೊಡ್ಡ ಕಾಂಟ್ರಾಕ್ಟ್ ಕನೆಕ್ಟ್ ಆಗಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು ಇವರು ಈ ರೀತಿಯಲ್ಲಿ. ಈ ವಿಚಾರ ಆಮೇಲೆ ಮಿನಿಮಮ್ ವೇಜಸ್ ಕೂಡ ಅವ್ರು ವೈಲೇಟ್ ಮಾಡಿದ್ದಾರೆ. ಎಕನಾಮಿಕಲ್ ಅಂದ್ರೆ ಅದು ಮತ್ತು ಪೊಲಿಟಿಕಲ್ ಎಕನಾಮಿಕಲ್ ಒಂದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 258 ಅಂಡ್ 280 ಸಂಪೂರ್ಣವಾಗಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಹೀಗಾಗಿ ಇದು ಟೋಟಲಿ ಯಾವ ಜನ ದೇಶದಲ್ಲಿ ಸುಮಾರು 12 ಕೋಟಿಗೂ ಹೆಚ್ಚು ಜನ ಇದನ್ನು ನಂಬ್ಕೊಂಡಿದ್ದಾರೆ. ಅದರಲ್ಲಿ 17% SC, 11% STಗಳಿದ್ದಾರೆ. ಇದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಚಪ್ಪಾಳೆ ಹೊಡೀರಿ, ಜಾಗಟೆ ಬಡೀರಿ, ಆಮೇಲೆ ಜ್ಯೋತಿ ಬೆಳಗಿಸಿ ಆ ಥರ ಹೇಳಿದರು. ಅದು ವೈಜ್ಞಾನಿಕವಾಗಿ ಯಾವ ಥರ ನಮ್ಮ ದೇಶಕ್ಕೆ ಕೊಂಡೊಯ್ತಿದ್ರು ಅಂತ ಎಕ್ಸಾಂಪಲ್. ಆದರೆ ಈ ಒಂದು ನರೇಗಾ ಇದೆಯಲ್ಲ, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ, 19 ಕೋಟಿ ಜನರಿಗೆ ಊಟ ಕೊಡಿಸ್ತು ಕೋವಿಡ್ ಸಮಯದಲ್ಲಿ, 19 crores. ಅದರಲ್ಲಿ 53% ಮಹಿಳೆಯರೇ ಇದ್ದಾರೆ. 53% ಮಹಿಳೆಯರೇ ಇದ್ದಾರೆ. ಕರ್ನಾಟಕದಲ್ಲಿ 71 ಲಕ್ಷ ಜನ ಉದ್ಯೋಗ ಭರವಸೆನ ನಂಬ್ಕೊಂಡಿದ್ದಾರೆ. ಅದು SC, ST, ಬ್ಯಾಕ್ವರ್ಡ್ ಮೈನಾರಿಟಿ ಜನಗಳು. ಸೊ ಇವರು ದುಡಿಯೋ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಅವರ ಹೊಟ್ಟೆ ಮೇಲೆ ರೈಟ್ ಟು ವರ್ಕ್ ಅಂಡ್ ರೈಟ್ ಟು ಲಿವ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸರ್, ಈಗ ಅವ್ರು ಹೇಳ್ತಾ ಇರೋದೇನು, ನಾವು ಗಾಂಧೀಜಿ ಹೆಸರು ಉಳಿಸೋ ಕೆಲಸ ನಾವು ಮಾಡ್ತಾ ಇರೋದು, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ವ್ಯಾಪಕವಾಗಿ. ಈಗ ಏನು ಹೇಳಿದ್ನಪ್ಪ ನಾನು, ಅವ್ರು ಎಷ್ಟು ವರ್ಷ ಇದ್ರು ಅಧಿಕಾರದಲ್ಲಿ? ನಾವಿದ್ದಾಗ ಓಂಬಡ್ಸ್ಮನ್ ಮಾಡಿಲ್ವಾ, ಸೋಷಿಯಲ್ ಆಡಿಟಿಂಗ್ ಮಾಡಿಲ್ವಾ? ಇವ್ನ ಪ್ರಿವೆಂಟ್ ಮಾಡೋಕ್ಕೆ ಅದು ಮಾಡಿರೋದು. ಅದು ನೋಡಿ ನೀವು ಅದೆಲ್ಲ ನಾನು ಹೇಳೋದ್ನಲ್ಲ. ನಾನು ಜೈನ್ ಇದ್ರಲ್ಲ, ಪ್ಲಾನಿಂಗ್ ಕಮಿಷನ್ ಮೆಂಬರು, ದೇವಕಿ ಜೈನ್ ಇದ್ರು, ಅವ್ರ ಹಸ್ಬೆಂಡ್ ಇಬ್ಬರು ಪ್ಲಾನಿಂಗ್ ಕಮಿಷನ್ ಮೆಂಬರು. ನಾನು RDP ಮೇಲೆ ಅವ್ರ ಮನೆಗೆ ಹೋಗಿ, ಸದಾಶಿವನಗರದಲ್ಲಿದೆ, ಮನೆಗೆ ಹೋಗಿ ಹೆಂಗೆ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತೇಳಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಓಂಬಡ್ಸ್ಮನ್ ಮಾಡಿದೆ, ಸೋಷಿಯಲ್ ಆಡಿಟಿಂಗ್ ಮಾಡಿದೆ ನಮ್ಮ ಸರ್ಕಾರ ಇದ್ದಾಗ. ಸೊ ಈ ಥರ ಎಲ್ಲ ಸುಮ್ಮನೆ ಸಬೂಬು ಹೇಳ್ಕೊಂಡು ಡಿಪೆಂಡ್ ಮಾಡ್ಕೊಂಡು ಈಗ ಅವರು ಏನು ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು? ಆಮೇಲೆ ಪೀಕ್ ಅಗ್ರಿಕಲ್ಚರ್ ಕಾರ್ಯದಲ್ಲಿ 60 ದಿನ ಕೊಡಂಗಿಲ್ಲ ಇವ್ರ ಇದರಲ್ಲಿ. ಬಟ್ ಆವಾಗ ಎಲ್ಲ ಕಾಲದಲ್ಲೂ ಸಿಗ್ಬೇಕು ಅವ್ರಿಗೆ ಕೆಲಸ. ಅಂದ್ರೆ ಇವ್ರಿಗೆ ಒತ್ತಡ ಹಾಕೋದು, ಇವರು ಬೇರೆಯವ್ರು ದುಡಿಯೋರ್ ಮೇಲೆ ದೊಡ್ಡ ಕಾಂಟ್ರಾಕ್ಟ್ ಕನೆಕ್ಟ್ ಆಗಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು ಇವರು ಈ ರೀತಿಯಲ್ಲಿ. ಈ ವಿಚಾರ ಆಮೇಲೆ ಮಿನಿಮಮ್ ವೇಜಸ್ ಕೂಡ ಅವ್ರು ವೈಲೇಟ್ ಮಾಡಿದ್ದಾರೆ.